ನನ್ನ ಜೊತೆ ಒಂದು ದುರ್ಘಟನೆ ನಡೆದೈತಿ. ನಮ್ಮ ತಂಗಿ ಮೆಮೊರೀಸ್ಗಂತ ಅದೆಲ್ಲ ಇಟ್ಕೊಂಡ್ರೆ ಅದ ಒಂದು ಮೆಮೊರಿ ಆಗುತ್ತೆ. ಸಾಮಗ್ರಿ ಇಟ್ಕೊಂಡಾಗ ಗೊತ್ತಾಗ್ತದೆ ನನಗೆ ಇದು ಗಾಯನ ಇದೆ ಅಂತೇಳಿ. ಹಾಯ್ ಎವ್ರಿವನ್, ನಮಸ್ತೆ, ಗುಡ್ ಮಾರ್ನಿಂಗ್. ಇದೇ ಮತ್ತೆ ಸಲ ಎದಕ್ಕೆ ಬರೀ ಅಂತೀನಿ ನಂಗೆ ಏನು ಹೇಳಬೇಕು ಗೊತ್ತಾಗಂಗಿಲ್ಲ. ಹಂಗೆ ಮಾಡಿ ನನ್ನ ಪಾಪ ನಾ ಹೇಳದ ಪಾಪ ಹಂಗೆ ಆಪಿನ ನಗಂಗಿಲ್ಲ ಮುಚ್ಕೊಂಡಿರ್ತೀನಿ. ನನಗೆ ನೋಡಕ್ಕೆ ಹೋಗ್ಬೇಡ. ನೀ ಮಾಡಿ ಹೋಗಿ ರಾಜ್ ಪಿಕ್ಚರ್ ಮಾಡಿದ್ರೆ ಮತ್ತೆ ನನಗೆ ಬ್ಯಾಟ್ರಿ ಬನ್ನಿ ಬನ್ನಿ ಚಂದ್ರಿ ಅಂತ ನೋಡಿಕೆ ನನಗೇನು ಅಷ್ಟು ಕೆಟ್ಟ ಅನ್ಕೊಂಡೆ ಮಾಡ್ಲಿ ಇದ್ರೊಳಗೆ ಅರ್ಧ ಲಾಗ್ ಆಗ್ಬಿಡ್ತೈತಿ. ನೀ ಇಂಟ್ರೋ ಕೊಡೋಕೆ ಹೋಗ್ಬೇಡ ಪಾಪ. ಹಾಯ್ ಎವ್ರಿವನ್, ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡತ್ತೀನಿ. ಅದಕ್ಕೆ ನನ್ನ ಡೇ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ. ಮಾರ್ನಿಂಗ್ ನಾವು ಬ್ರೆಡ್ ಜಾಮ್ ತಿನ್ನಾಗತ್ತೀವಿ. ಹಸು ಆಗ್ತೈತಲ್ಲ ಬೆಳಗ್ಗೆ ಎಮ್ಮೆ ಆಗೋದಿಲ್ಲ ಹಸು ಹಾಕಿದ್ವಿ. ಹೊಟ್ಟೆ ಹಸು ಆಗ್ತೈತಲ್ಲ ಅದಕ್ಕೆ ಪಪ್ಪ ಹೆಂಗಿದ್ರು ಬ್ರೆಡ್ ಜಾಮ್ ತಂದಿದ್ರು. ಅದನ್ನ ನಾವು 3 ಮಂದಿ ಅಕ್ಕ ತಂಗಿ ತಿನ್ನತ್ತೀವಿ. ತೋರಿಸಿ ನಿಮ್ಮ ನಾವು ತಿನ್ನಾಕಿಲ್ಲ, ಇಟ್ಕೊಂಡು ಬಂದ್ರೆ ತಿಂತೀನಿ. ನಾವು ತಿನ್ನತ್ತಿಲ್ಲ ರೀ, ನಾವು ತಿನ್ನತ್ತಿಲ್ಲ. ತಾನು ಇಟ್ಕೊಂಡ್ ಬಂದು ತಾನ ತಿನ್ನತ್ತಲ್ಲ, ನಮ್ಗೆ ಕರ್ಕೊಂಡ್ ಬಂದಾಳ. ಅಂದ್ರೆ ಇಷ್ಟೆಲ್ಲ ನಾನು ತಿಂತೀನಿ ಅಂತೇನೆ. ಇಷ್ಟೆಲ್ಲ ನಾನು ತಿನ್ನಂಗಿಲ್ಲ. ಮತ್ತೆ ಲಾಗ್ ಮಾಡಾಕ್ತಿಲ್ ತಿನ್ನಿ ನೀನು. ಇಲ್ಲಿ ಬರ್ತೀರಿ ನೀನು ಚಿನ್ನಕ, ನೀ ಅದನ್ನ ಬಿಟ್ಟು ಬರ್ತಿಲ್ಲ. ಬರ್ತೀನಿ ತೋರಿ ಹಚ್ಕೊಡ್ ನಮಗೆ ನೋಡ್ರಿ ಹಚ್ಚ ವಿಧಾನ ತೋರಿಸ್ತಾವ. ಸುಮ್ಮಿರ್ರಿ, ಅದೇನು ಹಿಂಗೆ ಅಂತ ಸುಮ್ಮಿದ್ದು ಬಿಟ್ರಲ್ಲ ನೀವು. ಗೊತ್ತಾಗಿಲ್ಲ. ಆ ಬ್ರೆಡ್ ಹಚ್ತೈತಿ ಸುನು ನೀ ಹಾಕ ಫೋರ್ಸಿ. ತೋರಿಸಿ ನಿಂಗೆ ಅದಕ್ಕಿಂತ ಬರ್ತೀನಿ ಜಾಮ್ ಐತಿ. ಫುಸ್ ಫುಸ್ ಅನ್ನತೈತ್ರಿ ಆ ಬ್ರೆಡ್. ಸ್ವಲ್ಪ ಜಾಮ್ ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಅದು ಪೂರ ಒಳಗೆ ಹೋಗ್ತದೆ. ನಾನು ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿ ಫುಲ್ ಯಾರು ಹೇಳಿಲ್ಲ ಕಳಿದಂತ ತಾನೇ ಹಾಕೊಳತಾಳ. ಕೆಲಸ ಎಲ್ಲ ಮಾಡಿ ನಾನೇ ಬೆಳಗಿಲ್ಲ ಬೆಳಗಿಲ್ಲಕ್ಕೂ ಇದ್ದು ಕೆಲಸ ಮಾಡಿ ಅವ್ರಿಗೆಲ್ಲ ಎಬ್ಬಿಸಿ. ನಾನು ಬೆಳಗ್ಗೆ ಲಗು ಎದ್ದಿದ್ದೆ 7 ಗಂಟೆಗೆ. ಆದ್ರೂ ಬ್ಯಾಡ ಬಿಡ 7 ಗಂಟೆಗೆ ಎದ್ದಿದ್ದೆ. ಆದ್ರೂ ಬ್ಯಾಡ ಬಿಡ ಅಂತ ಹಂಗೆ ಸುಮ್ಮನೆ ಮತ್ತೆ ಮಲ್ಕೊಂಡ್ಬಿಟ್ಟೆ. ಎದ್ದಾಗ 9 ಆಗಿತ್ತು. ನಾನು ಅದಕ್ಕಿಂತ ಲಗುನ ಇದೆಲ್ಲ ಕೆಲಸ ಮಾಡ್ಕೊಂಡೆ. ಸೊ ನಾನು ರಂಗೋಲಿ ತೆಗಿತೀನಿ ಅಂದೆ, ಬ್ಯಾಡ ಅಂತ ಮತ್ತು ಕೆಲಸ ಆಯ್ತು ಒಳಗೆ, ಅದಕ್ಕೆ ಹೋದೆ. ಸೋನುನ ತೆಗಿದ್ದೆ. ನಾ ತೆಗ್ದಿಲ್ಲ, ಅದನ್ನ ನೀನ ತೆಗ್ದಿ. ನನ್ನ ಹೆಸರು ಸೋನು ರಂಗೋಲಿ ತೆಗೆದು ನಾ ಹಬ್ಬದಾಗ ತೆಗ್ದಿದ್ದು ನೋಡಿರ್ತಾರೆ. ನಾ ಹಬ್ಬದಾಗ ತೆಗ್ದಿದ್ದು ನೋಡ್ತಾಳೆ. ನಾ ಹಬ್ಬದೊಳಗೆ ತೆಗ್ದಿದ್ದು ರಂಗೋಲಿ ನೋಡಿರ್ತಾರೆ. ನಾ ಚಲೋ ತೆಗಿತೇನೆ ನಿಮ್ಗಿಂತ. ಪೆನ್ ಕೊಟ್ಟಿದ್ರೆ ಆಕಿಗೆ. ಇಲ್ಲ ಹೌದು, ನನಗೆ ಕೊಟ್ಟಿದ್ರು. ಪೆನ್ನ ಅಂದ್ರೆ ಇದು ಟ್ರಾಫಿನೂ ಕೊಟ್ಟಿದ್ರಲ್ಲ. ಅಲ್ಲಿ ಚಿನ್ನಕ ಏನದು ಸರ್ಟಿಫಿಕೇಟ್. ಆಮೇಲೆ ಅಷ್ಟೊಂದು 12 ಪೆನ್ನಿದ್ದು ಬಾಕ್ಸ್ ಇರ್ತದೆ. ಮಸ್ತ್ ಎಲ್ಲ ಟೈಪ್ ಕಿರಾಣಿ ಅಂಗಡಿ ಉಳಿದಿರ್ತಾವಲ್ರಿ, ಹೋಗ್ಲ ಮಾಲ್ ಉಳಿದಿರ್ತೈತಲ್ಲ ಅದಕ್ಕೆ ಸಪ್ರೇಟ್ ಪೆನ್ ಗಲೀಜ್ ಮಾಡ್ಬಿಡಿ. ಇದು ಅಪ್ಪಿನ ತಿನ್ಬಿಡ್ತದೆ. ತಿನ್ರಿ ನೀವ. ಇದನ್ನ ಅದು ನಿನ್ನೆ ತಂದಿದ್ದು ಜಾಮ್ ಹಂಗಾಗೈತಿ. ಇದು ಇವತ್ತು ತಂದಿದ್ದು ಜಾಮ್ ಈಗ ಸೀಲ್ ಓಪನ್ ಆತೈತಿ. ಪಪ್ಪಾಗೆಲ್ಲ ಕಂಪ್ಲೇಂಟ್ ಹೋಗ್ತೈತಿ. ಪಪ್ಪ ಅಷ್ಟು ಫ್ರೆಶ್ ಬ್ರೆಡ್ ತಂದಿರಿ. ಜಾಮೂನ್ ಹೊಸ ತಂದಾರ, ಬಟ್ ನಾವು ಮನೆ ತಂದು ಯೂಸ್ ಮಾಡಕತ್ತೀವಿ. ಬೆಸ್ಟ್ ಐಡಿಯಾ ನೋಡ್ರಿ. ಐ ಥಿಂಕ್ ಇದು ಮೆತ್ತಗೈತೆ ಅನಿಸ್ತೈತೆ, ಹೌದಿಲ್ಲ? ಇದು ಮೆತ್ತಗೈತೆ ಅನ್ಸುತ್ತೆ. ಓಕೆ, ಇದು ಮೆತ್ತಗೈತಿ. ಇದನ್ನ ತಿಂದು ಟೊಮೆಟೊ ಸಾಸ್ ಅಂತ ತಿಂತಿದ್ದಿಲ್ಲ ನಾನು. ಇದನ್ನ ತಿಂದು ನಿಮಗೆ ಆಮೇಲೆ ಮತ್ತೆ ತೋರಿಸ್ತೇವಂತ. ಓಕೆ ಗಾಯ್ಸ್, ಬಾಯ್ ಅಂತ ಹೇಳಿ. ಇದ್ರ ಶಕಲನ್ನ ತೋರಿಸ ಅಂಶಕಲ. ಇದು ನೋಡಿ ಎಷ್ಟು ಮೆತ್ತಗೈತಿ. ಓಕೆ, ಇದು ಕರೆಕ್ಟ್ ಐತಿ. ತಗೋಪ ಕಟ್ಟಿನ ಹಿಡಿ. ಹೋಗ ಲವಾನ ಹೋಗ. ಅದ್ರ ಟೇಸ್ಟ್ ಅಷ್ಟು ಟೇಸ್ಟ್ ಚಲೋ ಇರ್ತೈತೆ, ಯಾಕಂದ್ರೆ ಕಿಸಾನ್ ಜಾಮ್ ಅಲ್ಲ ಇದು. ಈಕಿ ಪ್ರಮೋಷನ್ ಮಾಡ್ದಂಗೆ ಮಾಡತ್ತಾಳ ಈಕಿ. ಸೊ ಯಾವ ಪ್ರಮೋಷನ್ ಬಂದಿಲ್ಲ ಅಲ್ಸೋನು. ಸೊ ನಾವು ನಮಗೆ ಪ್ರಮೋಷನ್ ಮಾಡ್ಕೊಳತ್ತೀವಿ. ಇದು ಕರೆಕ್ಟಾಗಿ ಹೇಳಬೇಕಾದ್ರೆ ಇನ್ನೂ ₹1 ಬರಂಗಿಲ್ಲ. ನಮ್ಮ ಚೆನ್ನಾಗಿ ಮಾಡಿದ್ರಿಂದ ಅಂದ್ರೆ ಬರಂಗಿಲ್ಲ ಅಂತ ಇನ್ನೂ ಬಂದಿಲ್ಲ. ಇಷ್ಟು ಲಗುನ ಬರೋದಿಲ್ಲ. ಇವೆಲ್ಲ ಫ್ರೆಶರ್ಸ್ ಅಲ್ಲ, ಸ್ವಲ್ಪ ಹೋಗ್ಬೇಕು ಟೈಮು. ನೀವು ಫ್ರೆಶರ್ಸ್ ಅಲ್ಲ? ಇಲ್ಲ, ನಾವು ಫ್ರೆಶರ್ಸ್ ಅಲ್ಲ. ಮತ್ತೆ ನಿಮಗೆ ಬಂದಿಲ್ಲ ನೋಡ್ರಿ. ಅಕ್ಕ ನೋಡ್ರಿ ರಿಜೆಕ್ಟ್ ಮಾಡ್ಬಿಟ್ಟ.
ಹಾಗೇನಿಲ್ಲ, ನಾನು ಕನ್ಸಿಸ್ಟೆಂಟ್ ಆಗಿದ್ದಿದ್ದಿಲ್ಲ. ಸೊ ನಾನು ಓದುವುದೆಲ್ಲ ಒಂದು ಕಡೆ ಇತ್ತು, ಅಲ್ಲೇ ಬಿಟ್ಟಿದ್ದೆ. ಹಾಗೇನಿಲ್ಲ, ಓದೋದು ಕಂಟಿನ್ಯೂ ಮಾಡಿದೆ. ಇದೆಲ್ಲ ಸೈಡ್ಸ್ಗೆ ಇಟ್ಟುಬಿಟ್ಟೆ, ಅದಕ್ಕೆ ಆಗಿಲ್ಲ ನನಗೆ. ಆದರೂ ನಾನು ಇನ್ನು ಸಂಬಂಧ ಮತ್ತೊಂದು ಚಾನಲ್ ತೆಗಿತೀನಿ. ಓಕೆ ಗಾಯ್ಸ್, ನೋಡ್ರಿ ಹಿಂಗೈತಿ. ಇದನ್ನ ನಾ ತಿಂತೇನೆ. ಆ್ಯಕ್ಚುಲಿ ಬ್ರೆಡ್ ಜಾಮಿನ್ ಹಿಂಗೆ ಒಂದು ಸ್ಟೋರಿ ಗೊತ್ತೈತೆ ಇಲ್ಲ ಇಲ್ಲ ಹಂಗಲ್ಲ, ನಮ್ಮ ಫ್ಯಾಮಿಲಿ ಸುನು ಮಾಡೋದ್ರ ಲಾಗ್ ಇದು ಮಾಡತ್ತಿ. ಏನು ಸ್ಟೋರಿ ನಿಮ್ಗೆ ಗೊತ್ತೈತಿ ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತಿರ್ತೈತಿ? ನಿಮಗೆ ಕ್ಯಾತೇನ ಅವ್ರಿಗೆ ಕೇಳಿ ಇರ್ತೈತಿ ಅವ್ರದ್ದು ಸ್ಟೋರಿ. ಹೇಳಿ. ನಮ್ದೊಂದು ಮೆಮೊರಿ ಸ್ಟೋರಿ. ನಿಂಗೆ ಗೊತ್ತಾತ ಏನಂತ? ಏನು ಹೇಳ? ನಾವು ಸಣ್ಣದಾಗ ಸ್ಯಾಟರ್ಡೇ ಎಷ್ಟು ಸುಮ್ಕೊಂತೀರ ಹೇಳ ನಾನು ಸ್ಟೋರಿ. ಸಡೂಪ್ ಏನದು ಹಂಗಂದ್ರೆ ಸಡೂಪ್ ಏನ್ ನಂಗೆ ಗೊತ್ತಿಲ್ಲ. ಅಕ್ಕಿನ ಎಲ್ಲ ಕರ್ಕೊಂಬಂದಿರ್ತಾವಂತಾವೆ ಸಡೂಪ್. ಈಗ ಇದು ಬ್ಲಾಗ್ಸ್ ಇದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿ. ಅದ್ರಾಗೂ ಬಂದೈತವ. ಕಮೆಂಟ್ ನಾಗ ನಿಮಗೂ ಹೇಳ್ತೀವಿ. ಹಾಂ, ಈ ಸ್ಟೋರಿ ಹೇಳಿ, ನೀನೇ ಹೇಳಿ. ಇನ್ನು ನಾ ಹೇಳಿದೆ. ನೀನು ನಾನು ನಡು ಇದು ಬ್ರೆಡ್ ಜಾಮಿನ್ ಹಿಂಗೆ ಕತಿ ಒಂದು ಸ್ಟೋರಿ ಇದೆ. ಅದೇನಂತಂದ್ರೆ ನಾವು ಸಣ್ಣವ್ರಿದ್ದಾಗ ಅಂದ್ರೆ ಒಂದು 5ನೇ ತಮಟ ಹೋಗಮಟ ಅಲ್ಲ, 5ನೇ ತೇಣಿರ್ತೋ 10ನೇ ಮಟನು 10ನೇ ತಕ್ಕ ನಾ ಈ ಮನೆಗೆ ಬಂದಿದ್ದೆ. ಸೋನು ಅಕ್ಕಿ ನಿಂಗೆ ನಮ್ಮಿಬ್ರದ್ದು ಹಾಲ್ಸಿಟ್ಟಿಲ್ಲ ನಿಮ್ಗೆ ಬರ್ತೀನಿ. ಓಕೆ ಅಲ್ಲ, ಬಟ್ ನಾವು ಸಣ್ಣವರಿದ್ದಾಗ ಸ್ಕೂಲಿಂಗ್ ಸ್ಕೂಲ್ ಟೈಮಿಗೆ 5, 6ನೇ 6ನೇ ಸಿಕ್ಸ್ ಸ್ಟ್ಯಾಂಡರ್ಡ್ ಒಂದು 6ನೇ ಮಟ್ಟ ಹಿಂಗೆ ಪಪ್ಪ ನಾವು ಸಣ್ಣವ್ರಿದ್ದಾಗ ಅದ್ರಾಗೂ ಜಾಸ್ತಿ ಅಂತಂದ್ರೆ ಒಂದು 2, 3 ಪ್ರೀ ಸ್ಕೂಲಿಂಗ್ ನಾನು ಹೇಳ್ತೀನಿ. ಅಂದ್ರೆ ಪ್ರೈಮರಿ ಸ್ಕೂಲ್ ಹೋಗಿದ್ದಾಗ ನಾವು ಬೆಳಗ್ಗೆ ಸ್ಯಾಟರ್ಡೇಗೆ ಏನು ಬ್ರೇಕ್ಫಾಸ್ಟ್ ತೊಗೊಂಡು ಹೋಗ್ತಿದ್ವಿ ಅಂದ್ರೆ ತಿಂತಿದ್ವಿ. ತೊಗೊಂಡು ಹೋಗ್ತಿದ್ವಿ. ಬೆಳಗ್ಗೆ ಬ್ರೆಡ್ ಜಾಮೂನ್ ತಿಂದು ಹೋಗ್ತಿದ್ವಿ, ಯಾಕಂದ್ರೆ ಲಘು ಇದಾಗ್ತಿತ್ತಲ್ಲ, ಆಮೇಲೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿದ್ದಲ್ಲ ಅಷ್ಟು ಲಘು. ಬೇರೆ ಏನಾರ ದೊಡ್ಡ ನಾಷ್ಟ ಮಾಡ್ಬೇಕಂದ್ರೆ ದೊಡ್ಡ ಅಂತಂದ್ರೆ ಅಂದ್ರೆ ಮೇನ್ ನಾಷ್ಟ, ಬ್ರೆಡ್ ಜಾಮೂನ್ ಅಷ್ಟೇ ತಿಂದು ಹೋಗ್ತಿದ್ವಿ. ಆಮೇಲೆ ಬಾಕ್ಸಿಗೆ ಒಂದೊಂದ್ಸಲ ಅಷ್ಟೇ ತೊಗೊಂಡಿರ್ತಿದ್ವಿ. ಪಪ್ಪ ಹಚ್ಕೊಡ್ತಿದ್ರು ನಮಗೆ. ಯಾವಾಗಿದ್ರು ನಾವು ಬೆಳಗ್ಗೆ ನಿದ್ದೆಗಣ್ಣು ಎದ್ದು ಕುಂದಿರ್ತಿದ್ವಿ, ಅಮ್ಮ ರೆಡಿ ಮಾಡ್ತಿದ್ರು, ಅವಾಗ ಪಪ್ಪ ಬ್ರೆಡ್ ಜಾಮ್ ಎಲ್ಲ ಹಚ್ಕೊಡ್ತಿದ್ರು. ಹಿಂಗ ಆಮೇಲೆ ಹಾಕೊಂಡು ಹೋಗ್ತಿದ್ವಿ. ಶನಿವಾರಕ್ಕೊಮ್ಮೆ ಈಗ ಹಿಂಗಾಗದು ಲಫಡ. ಬೆಳಗ್ಗೆ ಇವ್ರು ಎದ್ದು ಹಚ್ಕೊಂತಿದ್ದಿಲ್ಲ, ಸೊ ಪಾಪ ಎದ್ದು ಇವ್ರಿಗೆಲ್ಲ ಹಚ್ಕೊಡ್ತಿದ್ರು. ನಾವು ಸಣ್ಣವ್ರಿದ್ವಿ ಅವಾಗ. ನಾನು ಅದನ್ನ ಹೇಳ್ತೀನಿ, ನಾ ಪಪ್ಪಾಗೆ ತ್ರಾಸ ಕೊಡೋದು ಬೇಡ ಅಂತೇಳಿ ಶನಿವಾರಕ್ಕೊಮ್ಮೆ ಸ್ಕೂಲ್ಗೆ ಹೋಗ್ತಿದ್ದಿಲ್ಲ. ಹಿಂಗಾಗ್ತಿತ್ತು. ಸೊ ಪಪ್ಪ ನಂಗೆ ಈಗೂ ಪ್ರೌಡ್ ಮಾಡ್ತಾರೆ, ಪ್ರೌಡ್ ಫೀಲ್ ಮಾಡ್ತಾರೆ. ಓಕೆ ಗೈಸ್, ಮತ್ತೆ ನಿಮ್ಗೆ ಆಮೇಲೆ ಒಟ್ಟು ಸ್ಯಾಟರ್ಡೆ ಸ್ಕೂಲಿಗೆ ಹೋಗ್ತಿದ್ದಿಲ್ಲ, ಪಪ್ಪ ಅಮ್ಮಗೆ ತ್ರಾಸ ಆಗಬಾರ್ದು ಅಂತೇಳಿ. ಆಮೇಲೆ ಮನೆಯೋಗಿ ಬ್ರೆಡ್ ಅದು ತಿಂದೋದ್ರೆ, ಬ್ರೆಡ್ ಜಾಮ್ ತಿಂದೋದ್ರೆ ಡೈರೆಕ್ಟ್ ಬಾಕ್ಸ್ ತೊಗೊಂಡು ಹೋಗ್ತಿದ್ವಿ. ಹೋಟೆಲ್ನಾಗ ಕಟ್ಟಿಸ್ಕೊಂತಿದ್ವಲ್ಲ, ಇಡ್ಲಿ ಸಾಂಬಾರ ಅಥವಾ ಪುರಿ. ನನ್ನ ಫೇವ್ರೆಟ್ ಪಲಾವ್. ಇವ್ರ ಕಾಲದಾಗಿದ್ದಲ್ಲ, ಬಟ್ ಹಿಂಗೆ ಏನಾದರೂ ಸ್ಯಾಟರ್ಡೆ ಒಂದ್ಸಲ ಕಟ್ಕೊಂಡು ಜಾಸ್ತಿ ಕಟ್ಕೊಂಡು ಹೋಗೋದು. ಇವ್ರ ಕಾಲದಾಗ ಹಿಂಗೆ ಹೋಟೆಲ್ನಾಗ ಎಲ್ಲ ಕಟ್ಕೊಂಡು ಹೋಗೋದು. ನಮ್ಗೇನಿಲ್ಲ, ಹೋಗು 12ಕ್ಕೆ ವಾಪಸ್ ಬಾ. ಏನು ಇಲ್ಲ, ಉಪಾಸಿ ಬರ್ತಿದ್ದೆ ನಾನು. ಇಲ್ಲ, ಬೆಳಗ್ಗೆ ಡೈರೆಕ್ಟ್ ಪಪ್ಪ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ರು. ಹೋಟೆಲಿಗೆ ಹೋಗಿ ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ. ಇವ್ರದ್ದು ಆರಾಮ್ ಜಿಂದಗಿ. ಪಪ್ಪ ಗಾಡಿನಾಗ ಕರ್ಕೊಂಡು ಬರ್ತಿದ್ರೆ, ಗಾಡಿನಾಗ ಕರ್ಕೊಂಡು ಹೋಗ್ತಿದ್ರು. ನಂದು ಅಷ್ಟು ಕಿಲೋಮೀಟರ್ ಸೈಕಲ್ನಾಗ ತುಳಿದು ಅವಾಗ ನಮ್ಮ ಮನೆ ಬಾಜುನೇ ಏ ಪಾಪ ಎತ್ತು ಹೆಂಗೆ ಓಡಾತ ಎಲ್ಲರೂ. ಪಾಪ ಎತ್ರಿ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಸೊ ಈಗ ಪಾಪ ಭಾಗದ ಮಾಡ್ತೈತಿ. ಬಾಯ್. ಈಗ ನಾಷ್ಟಾಕ್ಕೆ ಇಡ್ಲಿ ಮಾಡಕತ್ತೀನಿ. ನಾ ಇಡ್ಲಿ ಹಾಕತ್ತೀನಿ, ಅಮ್ಮ ಚಟ್ನಿ ಮಾಡ್ತಾರ, ನಾವೆಲ್ಲ ಮಾಡ್ತಾರ, ನಾವು ತಿಂತೀವಿ. ವಿಡಿಯೋ ಮಾಡ್ಬೇಕನ್ನ ಕುಂತೇನಿ, ಆದ್ರೆ ನನ್ನ ಪಾಪು ಬಂದು ಹಾಯ್ ಗಾಯ್ಸ್, ಈಗ ನಾನು ಒಂದು ಅರ್ಧ ತಾಸಿಂದ ವಿಡಿಯೋ ಮಾಡ್ಬೇಕಂತ ಅನ್ಕೊಳತ್ತೀನಿ. ಆದರೆ ನನ್ನ ಪಾಪು ನಾ ವಿಡಿಯೋ ಮಾಡ್ಬೇಕಂತ ಬಂದು ಕುಂತ್ರೆ ಸಾಕು, ಅವನು ಬಂದು ನಡು ಬರಾಕತ್ತಾನ. ಅದಕ್ಕೆ ಅವ್ನು ಬಿಟ್ಟು ಬರೋದು ಮತ್ತು ಹಿಂಗೆ ಆಗತ್ತಿತ್ತು. ಈಗ ಅಮ್ಮ ಕಡೆ ಕೊಟ್ಟು ಬಂದೀನಿ, ಅವ್ರು ಹೊರಗೆ ಆಡಿಸ್ಕೊಂಡು ಕುಂತಾರಂಗೆ. ಆಮೇಲೆ ಎದಕ್ಕೆ ವಿಡಿಯೋ ಮಾಡತ್ತೀನಿ ಅಂತಂದ್ರೆ ನಮ್ಮ ಅಕ್ಕನೂ ಊರಿಂದ ಬಂದಿದ್ಲ. ಅಕ್ಕಿ ಬರುವಾಗ ಹಂಗೆ ಏನೋ ಪಾಪು ಡ್ರೆಸ್ ಅದೆಲ್ಲ ಬಂದಿದ್ಲ, ಅದನ್ನ ಹಂಗೆ ತೋರಿಸೋಣ ಅಂತ ವಿಡಿಯೋ ಮಾಡತ್ತಿದ್ದೆ. ಆಮೇಲೆ ಡ್ರೆಸ್ಸಿನ ಅನ್ಕೂಲೆ ಮತ್ತೊಂದು ನಿನ್ನೆ ಒಂದು ಇನ್ಸಿಡೆಂಟ್ ನಡೀತಾ, ಅದನ್ನೂ ಹೇಳಬೇಕಾ ನಾನು. ಅದನ್ನ ನಮ್ಮ ತಂಗಿ ಕರ್ಕೊಂಡು ಹೇಳ್ತೀನಿ. ಫಸ್ಟ್ ಇದನ್ನ ತೋರಿಸ್ತೇನೆ ಅಂತ. ಅಕ್ಕಿ ನಮ್ಮ ಅಕ್ಕ ತಂದಿದ್ದ ಡ್ರೆಸ್ ಇದು, ಟೀ ಶರ್ಟ್.
ಇದೊಂದು ಟಿ ಶರ್ಟ್ ಸೇಮ್ ವಿತ್ ಡಿಫ್ರೆಂಟ್ ಕಲರ್ 2 ಟಿ ಶರ್ಟ್. ಆಮೇಲೆ ಮತ್ತು ಒಂದು ಶರ್ಟ್, ಇದು ಒಂದು ಶರ್ಟ್, ಇದೊಂದು ಚಡಿ ಅಂದ್ರೆ ಹಾಫ್ ಪ್ಯಾಂಟ್. ಹಾಂ ಅಂದ್ರೆ ಹಾಫ್ ಪ್ಯಾಂಟ್. ಇದೊಂದು ಇಷ್ಟು ತಂದಾಳ. ಪ್ರತಿ ಸಲ ಬರೋವಾಗ ಏನೇನು ತರ್ಕೊಂತಾನೆ ಇರ್ತಾಳಕಿ. ಒಂದೊಂದ್ಸಲ ಗಾಡಿ ಅದು ಇದು ಒಟ್ಟು ಏನೇನು ತರ್ಕೊಂತಿರ್ತಾಳೆ. ಈಗ ಎದಕ್ಕೆ ಇದನ್ನು ತೋರ್ಸಾತಿ ಅಂತಂದ್ರೆ ಅದನ್ನ ಸ್ವಲ್ಪ ಪಾಪನ್ ಕ್ಲಾತ್ಸ್ ಎಲ್ಲ ಮಡಿಚಿಡ್ಬೇಕಿತ್ತು. ಅದಕ್ಕೆ ಹೊಸ್ದಾಗಿ ತಂದಿದ್ದು ಅದೋ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತಿ. ಆಮೇಲೆ ನಮ್ಮ ತಮ್ಮ ನಮ್ಮ ಅತ್ತೆನ ಮಗ ಅಂದ್ರೆ ಅವ ತಮ್ಮ ಇದ್ದಂಗ ನಮಗೆ. ತಮ್ಮ ಇದ್ದಂಗ ಅವ್ನಿಗೆ ಏನು ಅನ್ಬೇಕು ಗೊತ್ತಾಗುತ್ತವ. ಹಿಂದಿನ ಸಲ ಅತ್ತೆನ ಮಗ ಅಂದ್ರೆ ನಂಗೆ ಅತ್ತೆನ ಮಗ ಅಂತ ಅಂದಿದ್ದ. ಏನು ಅನ್ಬೇಕಂತ ಗೊತ್ತಿಲ್ಲ. ಅವನು ತಂದಿದ್ದ. ಅವನು ಇದನ್ನ ಬಹಳಷ್ಟು ತಂದ. ಇದನ್ನ ಅಡುಗೆ ಸಾಮಾನು, ಆಮೇಲೆ ಇದು ಟಿ ಶರ್ಟು ಮತ್ತು ಇದು ಸ್ವೆಟ್ ಶರ್ಟು. ಇದು ಮಸ್ತಿ ಆದರೂ ಸೈಜ್ ದೊಡ್ಡೈತಲ್ಲ, ಆಮೇಲೆ ಹಾಕ್ಬೋದು. ಆಮೇಲೆ ಇದು ನಾನೇ ತೊಗೊಂಬಂದಿದ್ದೆ. ಇದನ್ನು ಇದು ಎಲ್ಲ ಸ್ವಲ್ಪ ಸೈಜ್ ದೊಡ್ಡದನ್ನೇ ಲಘು ಇದಾಗ್ತೈತೆ ಅಂತ. ಸೊ ಹಾಂ ಇದೆಲ್ಲ ಈಗ ಮಡಿಸಿಡ್ಬೇಕಿತ್ತು. ಅದಕ್ಕೆ ಹಂಗೆ ಒಂದು ಸ್ವಲ್ಪ ತೋರ್ಸೋಣ ಅಂತ ತೋರ್ಸಾಕತ್ತೀವಿ. ಇಷ್ಟು ಆಯ್ತು. ಈಗ ಮತ್ತೊಂದು ಮೇನ್ ಅರ್ಬಿದ ರಿಲೇಟೆಡ್ ಏನಂತ ಅಂದ್ರೆ ಅದಕ್ಕೆ ನಮ್ಮ ತಂಗಿ ಕರಿತೇನೆ ಅಂತ ನಾನು. ನನ್ನ ತಂಗಿ ಅದನ್ನ ನೀನೇ ಹೇಳ್ತೀನಿ. ನಾ ಹೇಳಿ ನಾನು ಸ್ಟಾರ್ಟ್ ಮಾಡ್ತೇನೆ. ನನ್ನ ಜೊತೆ ಒಂದು ದುರ್ಘಟನೆ ನಡೆದೈತಿ. ಅದು ಏನಂತ ಇವ್ರ ಬಾಯಿಂದ ಅನ್ನಕ್ಕೆ ಹೇಳ್ರಿ. ಅದೇನಂತಂದ್ರೆ ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಅದ. ನಮ್ಮ ತಂಗಿದ ಕಾಲೇಜ್ ಎಲ್ಲ ಮುಗೀತ, ಡಿಗ್ರಿ ಎಲ್ಲ ಮುಗೀತಾಕಿದ. ಆಕಿ ಅಂದ್ರೆ ಲಾಸ್ಟ್ ಡೇ ಎಲ್ಲ ಅವ್ರ ಡ್ರೆಸ್ಸಸ್ ಮೇಲೆಲ್ಲ ಸೈನ್ ಹಾಕ್ತಾರ, ಸಿಗ್ನೇಚರ್ಸ್ ಎಲ್ಲ ಬರೀತಾರಲ್ಲ, ಅದನ್ನೆಲ್ಲ ಡ್ರೆಸ್ ತುಂಬ ಎಲ್ಲ ಅದನ್ನ ಮಾಡ್ಕೊಂಬಂದಾಳಕಿ. ಅದನ್ನ ಹಂಗೆ ಇಟ್ಟಿದ್ಲ ಸ್ವಲ್ಪ ದಿನ. ಅದನ್ನ ವಾಶ್ ಮಾಡಕ್ ಹಾಕಿಲ್ಲ. ತಡಿದ್ ಬಿಡು ಅದನ್ನ. ನಾ ಈಗ ಅಲ್ಲೇ ಇಲ್ಲೇ ಕಂಡ್ರೆ ನಮ್ಮ ಅಮ್ಮ ತಗೊಂಡು ಒಗದ್ ಬಿಡ್ತಾಳ ಅನ್ನೋ ಕಾರಣಕ್ಕೆ ನನ್ನ ಜಗದಾಗ ಹಂಗೆ ಇಟ್ಟಿದ್ದೆ. ಆಕೆ ಅಲ್ಲೂ ಬಿಡ್ಲಾರ್ದಕ್ಕೆ ಯಾಕೆ ಹಂಗಿಲ್ಲ. ಅದೇನೋ ಎದಕ್ಕೆ ಬಿದ್ದಿತ್ತದ, ಅದ್ರ ಸಂಬಂಧ ಇದು ಇಲ್ಲೇ ಇದೆಲ್ಲ ರೆಡಿ ಆಗಿತ್ತು ಒಗ್ದಿಲ್ಲ ಅಂತಂದು ಕರೆಕ್ಟಾಗಿ ನೋಡಿಲ್ಲ ಅವ್ರು. ಒಂದ್ಸಲ ವಾಶ್ ಮಾಡಿ ಇಡಾಕ್ ಬರ್ತೈತಿ ಅಂತ ಅದನ್ನ ವಾಶ್ ಮಾಡಕ್ ತಗೊಂಡ. ಅದೆಲ್ಲ ಮಸ್ತ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಮಣಗಿದ ಮೇಲೆ ತಂದು ಕೊಟ್ರ. ಅವಾಗ ನೀ ಹೇಳಿ, ಅವಾಗ ಅದ್ರ ಮೇಲೆ ಬಂದಿದ್ದೆಲ್ಲ ಸೈನ್, ಅದ್ರ ಮೇಲೆ ಬರ್ದಿದ್ದೆಲ್ಲ ಸೈನ್ ಗೀನೆಲ್ಲ ಚೊಲತ್ನಾಗ ಒಗದ್ಬಿಟ್ಟ. ಎಲ್ಲ ಬರ್ದಿದ್ದೆಲ್ಲ ಸಿಗ್ನೇಚರ್ ಏನೇನ್ ಹಾಕ್ಯಾರ ಎಲ್ಲಾನು ಹೋಗ್ಬಿಟ್ಟು ಎಲ್ಲ ಮಸ್ತ್ ಕ್ಲೀನ್ ಆಗ್ಬಿಟ್ಟದ. ನಮ್ ತಂಗಿ ಮೆಮರೀಸ್ಗಂತ ಅದೆಲ್ಲ ಇಟ್ಕೊಂಡ್ರ ಅದ ಒಂದ್ ಎವಡೆ ಆಗ್ಬಿಟ್ಟು ಹಿಂಗ್ ಮಾಡ್ಬಿಟ್ಟ. ಹಿಂಗಾಗೈತಿ. ಏನ್ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಈಗ ಇಷ್ಟ ಆಗ್ಬಿಟ್ಟೈತಿ. ಹಿಂಗ ಏನ್ ಅನ್ಸಾಗ್ತೈತಿ ಅದ ಡ್ರೆಸ್ ಎಲ್ಲ ಹಿಂಗಾಗೈತಿ. ಬೇಜಾರಾಗತ್ತೈತಿ. ಇಲ್ಲ ಖುಷಿಯಾಗಿ ಕುಣಿಬೇಕಂತ ನಾ ಚಿರಂಕರ್ ಹುಡುಕ್ರು ಅಂಟ ಹಾಕಿಸ್ಬೇಕಂತ ಅಕಸ್ಮಾತ್ ಹೆಂಗ್ ಕೇಳ್ತಾವ ನೋಡ್ರಿ. ಸಿಗ್ನೇಚರ್ ತಾನಂತೂ ಕೊರೋನಾ ಬ್ಯಾಚ್ ಅವ್ರದ್ದು. ಅವ್ರಂತೂ ಸಿಗ್ನೇಚರ್ ಅಲ್ಲ ಒಂದು. ನಂಗೆ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಳಕ್ ಇಷ್ಟ ಆಗಂಗಿಲ್ಲ. ಸಿಗ್ನೇಚರ್ ಎಲ್ಲ ಹಾಕಿ ಆದ್ರೂ ಒಂದೇನು 2 ಮಂದಿ ನಂಗೆ ಜಾಸ್ತಿ ಮಂದಿ ಫ್ರೆಂಡ್ಸ್ ಇದ್ದಿದ್ದು, ಸ್ವಲ್ಪ ಮಂದಿ ಅಷ್ಟ ಇಂಟ್ರೋವರ್ಟ್ಸ್ ಹಂಗವ್ರೆ. ನಾನು ನಮ್ಮ ಅಕ್ಕ ಅಂತೂ ತುಂಬಿಸ್ಬಿಟ್ಟಿಲ್ಲ. ನಮ್ಮ ಅಕ್ಕ ಪಾರ ಆಗ್ಬಿಟ್ಲ. ನಮ್ಮ ಅಕ್ಕಂದು ಸೇಮ್ ಅದ. ಎಲ್ಲ ಡ್ರೆಸ್ ಎಲ್ಲ ತುಂಬಾ ತುಂಬಿಸ್ಕೊಂಡ್ ಬಂದಿದ್ದೆ. ಈಗಿದು ಸೇಮ್ ನಂದೇ ನಾನು ಹಿಂಗ್ ಮಾಡ್ಬಿಟ್ಟಿಲ್ಲ. ನಮ್ಮಮ್ಮ ನೋಡೋಣ ಮುಂದೆ ಇನ್ನ ಈಗೂ ಹಾಕೊಂಡು ಹೋಗ್ಬೋದು. ಹಂಗೈತಿ. ನಾನು ಈಗ ಹೋಗಕ್ಕೂ ರೆಡಿ ಇದ್ದೀನಿ ಕಾಲೇಜಿಗೆ. ಸಾಕ್ಬಿಟ್ಟು ಥಿಂಕ್ ಮಾಡೋದ. ಈಗ ನಿಮಗ್ ಡಿಸಿಷನ್ ಹೇಳ್ಬಿಡ್ತಾರ, ಥಿಂಕ್ ಮಾಡಿ. Okay, 1, 2, 3, start. Dush.